ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. ಜುಲೈ 14ನೇ ತಾರೀಕು ಮಂಗಳವಾರ ಅತ್ಯಂತ ವಿಶೇಷವಾದ ಆಷಾಢ ಅಮಾವಾಸ್ಯೆ ಬಂದಿದೆ. ಈ ಆಷಾಢ ಅಮಾವಾಸ್ಯೆಯನ್ನು ದರ್ಶ ಅಮಾವಾಸ್ಯೆ ಎಂದು ಕೂಡ ಕರೆಯಲಾಗುತ್ತದೆ. ಈ ದಿನದಂದು ಪಿತೃತರ್ಪಣ, ದೇವತಾ ಆರಾಧನೆ ಮತ್ತು ಪವಿತ್ರ ನದಿ ಸ್ನಾನ ಹಾಗೆಯೇ ದಾನಗಳಿಗೆ ವಿಶೇಷವಾದ ಮಹತ್ವವಿದೆ. ಅಮಾವಾಸ್ಯೆ ತಿಥಿಯು ಜುಲೈ 13ನೇ ತಾರೀಕು ಸೋಮವಾರ ಸಂಜೆ 6:49 ಆರಂಭವಾಗಿ ಜುಲೈ 14ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 3:12 ಮುಕ್ತಾಯವಾಗುತ್ತದೆ. ಅಮಾವಾಸ್ಯೆ ತಿಥಿ ಹಾಗೇನೆ ಸೂರ್ಯ ಉದಯವಾಗುವಂತಹ ಸಮಯವನ್ನ ಗಣನೆಗೆ ತೆಗೆದುಕೊಂಡರೆ ಜುಲೈ 14 ಮಂಗಳವಾರ ಈ ಆಷಾಢ ಅಮಾವಾಸ್ಯೆಯ ಪೂಜೆಯನ್ನು ನಾವು ಮಾಡಬೇಕು. ಅಮಾವಾಸ್ಯೆ ದಿನದಂದು ಬೆಳಿಗ್ಗೆ ಎದ್ದು ಸ್ನಾನವನ್ನ ಮಾಡಿ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ನಾವು ಕೂಡ ಸ್ವಚ್ಛರಾಗಿ ಶುದ್ಧವಾದ ಒಗೆದಿರುವಂತಹ ಬಟ್ಟೆಯನ್ನು ಧರಿಸಿ ಅಮಾವಾಸ್ಯೆಯ ಪೂಜೆಯನ್ನು ಮಾಡಬೇಕು. ಅಮಾವಾಸ್ಯೆ ಪೂಜೆಯನ್ನು ಮಾಡುವವರು ಕಳಸದ ಸ್ಥಾಪನೆಯನ್ನು ಮಾಡಿ ಕೂಡ ಅಮಾವಾಸ್ಯೆ ಪೂಜೆಯನ್ನು ಮಾಡಬಹುದು. ಅಥವಾ ನಿಮ್ಮ ದೇವರ ಮನೆಯಲ್ಲಿ ನಾರ್ಮಲ್ ಆಗಿ ಪ್ರತಿನಿತ್ಯ ನೀವು ಹೇಗೆ ಪೂಜೆಯನ್ನು ಮಾಡ್ತೀರೋ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿ ಹಾಗೆಯೇ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಬಹುದು. ಹೆಚ್ಚಾಗಿ ಅಮಾವಾಸ್ಯೆ ದಿನದಂದು ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಲಾಗುತ್ತದೆ. ಏಕೆಂದರೆ ಅಮಾವಾಸ್ಯೆ ದಿನದಂದು ಮಾಡುವಂತಹ ಲಕ್ಷ್ಮೀ ಪೂಜೆಗೆ ವಿಶೇಷವಾದ ಒಂದು ಶಕ್ತಿ ಇರುತ್ತದೆ. ಆ ಕಾರಣಕ್ಕಾಗಿ ನೀವು ಕೂಡ ಮಹಾಲಕ್ಷ್ಮಿಯ ಒಂದು ಕಳಸದ ಸ್ಥಾಪನೆಯನ್ನು ಮಾಡಿ ಅಮಾವಾಸ್ಯೆ ಪೂಜೆಯನ್ನು ಮಾಡಬಹುದು. ಅಥವಾ ಬರೀ ಲಕ್ಷ್ಮಿಯ ಫೋಟೋವನ್ನು ಇಟ್ಟು ಕೂಡ ನೀವು ಅಮಾವಾಸ್ಯೆ ಮಹಾಲಕ್ಷ್ಮಿಯ ಪೂಜೆಯನ್ನು ಸಹ ಮಾಡಬಹುದು. ನೈವೇದ್ಯವನ್ನು ಅರ್ಪಿಸಬೇಕು. ಮೊಸರನ್ನದ ನೈವೇದ್ಯ ಅಮಾವಾಸ್ಯೆ ದಿನದಂದು ತುಂಬಾನೇ ಒಳ್ಳೆಯದು. ಹಾಗಾಗಿ ಮೊಸರನ್ನವನ್ನು ನೈವೇದ್ಯವಾಗಿ ಇಟ್ಟು ಮನೆಯಲ್ಲಿ ನೀವು ಅಮಾವಾಸ್ಯೆಯ ಪೂಜೆಯನ್ನು ಮಾಡಿ, ಅಥವಾ ನಿಮ್ಮ ಮನೆಯ ಪದ್ಧತಿ ಯಾವ ರೀತಿಯಾಗಿದೆಯೋ ಅಮಾವಾಸ್ಯೆ ದಿನದಂದು ಪೂಜೆ ಮಾಡುವುದಕ್ಕೆ ಆ ರೀತಿಯಾದ ಪದ್ಧತಿಯನ್ನು ಅನುಕರಣೆ ಮಾಡಿ ನೀವು ಅಮಾವಾಸ್ಯೆ ಪೂಜೆಯನ್ನು ಮಾಡಬಹುದು. ಪದ್ಧತಿ ಇಲ್ಲ ಅನ್ನುವವರು ನೀವು ಮಹಾಲಕ್ಷ್ಮಿಯ ಫೋಟೋವನ್ನು ಇಟ್ಟು ನೀವು ಫೋಟೋವನ್ನು ಸ್ವಚ್ಛ ಮಾಡಿಕೊಂಡು ಅರಿಶಿನ, ಕುಂಕುಮ, ಶ್ರೀಗಂಧ, ಗೆಜ್ಜೆ ವಸ್ತ್ರ, ಹೂವುಗಳನ್ನು ಇಟ್ಟು ನೀವು ಮೊಸರನ್ನವನ್ನು ನೈವೇದ್ಯವಾಗಿ ಇಟ್ಟು ದೀಪಗಳನ್ನು ಹಚ್ಚಿ ಪೂಜೆಯನ್ನು ಸಲ್ಲಿಸಬಹುದು. ಇನ್ನು ಅಮಾವಾಸ್ಯೆ ಕಳಸವನ್ನು ಸ್ಥಾಪನೆ ಮಾಡುವಂಥವರು ಮಹಾಲಕ್ಷ್ಮಿಯ ಕಳಸದ ಸ್ಥಾಪನೆಯನ್ನು ಮಾಡಿ ಕಳಸವನ್ನು ಇಟ್ಟು ಕಳಸಕ್ಕೆ ಹಾಕಬೇಕಾದಂತೆ ಎಲ್ಲ ವಸ್ತುಗಳನ್ನು ಹಾಕಿ ತೆಂಗಿನಕಾಯಿ, ಮಾವಿನೆಲೆ, ವೀಳ್ಯದೆಲೆಯನ್ನು ಕಳಸಕ್ಕೆ ಇಟ್ಟು ನೀವು ಹಾಗೆಯೇ ಅರಿಶಿನದ ಕೊಂಬು, ಅರಿಶಿನ, ಕುಂಕುಮ, ಶ್ರೀಗಂಧ ಎಲ್ಲವನ್ನು ಕೂಡ ನೀವು ಹಚ್ಚಿ ನೈವೇದ್ಯವನ್ನು ಅರ್ಪಿಸಿ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ಬೋದು. ನಿಮಗೆ ಹೇಗೆ ಸಾಧ್ಯ ಆಗುತ್ತೋ ಆ ರೀತಿಯಾಗಿ ನೀವು ಪೂಜೆಯನ್ನು ಸಲ್ಲಿಸಿ, ಅಥವಾ ಮಾಮೂಲಿಯಾಗಿ ಹೇಗೆ ಪೂಜೆಯನ್ನು ಮಾಡ್ತೀರೋ ಅದೇ ರೀತಿಯಾಗಿ ಕೂಡ ಅಮಾವಾಸ್ಯೆ ದಿನದಂದು ಮನೆಯಲ್ಲಿ ಪೂಜೆಯನ್ನು ಮಾಡಬಹುದು. ಜುಲೈ 14ನೇ ತಾರೀಕು ಮಂಗಳವಾರ ಬೆಳಗ್ಗೆ ನೀವು ಈ ಆಷಾಢ ಅಮಾವಾಸ್ಯೆ ಅಥವಾ ದರ್ಶ ಅಮಾವಾಸ್ಯೆಯ ಪೂಜೆಯನ್ನು ಮಾಡಬೇಕು. ಬೆಳಗ್ಗೆ ನೀವು 10 ಗಂಟೆ ಒಳಗೇನೆ ನೀವು ಅಮಾವಾಸ್ಯೆ ಪೂಜೆಯನ್ನು ಮಾಡಿ, ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವಂಥದ್ದು ಅತ್ಯಂತ ಶುಭವಾದದ್ದು. ಆದಷ್ಟು ಆ ಸಮಯದಲ್ಲೇ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಮಾಡುವುದಕ್ಕೆ ಪ್ರಯತ್ನ ಪಡಿ. ಅದಾಗಲಿಲ್ಲ ಅಂದರೆ ಮಂಗಳವಾರದ ದಿನದ ರಾಹುಕಾಲ, ಯಮಗಂಡ ಕಾಲದ ಸಮಯವನ್ನು ನೋಡಿಕೊಂಡು ಆ ಸಮಯಗಳನ್ನು ಬಿಟ್ಟು ನೀವು ಇನ್ನುಳಿದ ಸಮಯದಲ್ಲಿ ಅಮಾವಾಸ್ಯೆಯ ಪೂಜೆಯನ್ನು ಮಾಡಬಹುದು. ಮಂಗಳವಾರ ಮಧ್ಯಾಹ್ನ 3:12 ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗೋದ್ರಿಂದ ಆ ದಿನ ಬೆಳಗ್ಗೆನೆ ನಾವು ಅಮಾವಾಸ್ಯೆಯ ಪೂಜೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಈ ಮಾಹಿತಿ ನಿಮ್ಗೆಲ್ಲರಿಗೂ ಏನಾದರೂ ಇಷ್ಟ ಆಗಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಇನ್ನು ಹಲವಾರು ಪೂಜಾ ಮಾಹಿತಿಗಳ ಬಗ್ಗೆ ಈ ಚಾನಲ್ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಧನ್ಯವಾದಗಳು.